ಪ್ರಪಂಚ ಪರ್ಯಟನೆ ಪ್ರಪಂಚ ಪರ್ಯಟನೆ ನಮಸ್ತೆ, ನನ್ನ ಹೆಸರು ಮಿಥಿಲಾ ಅಂತ. ನಮ್ಮ ಶಾಪು ದೇಸಿ ವಸ್ತ್ರ ಕುಟೀರ ಅಂತ ಹೇಳಿ ಶುರುವಾಗಿ 4 ವರ್ಷ ಕಂಪ್ಲೀಟ್ ಆಯಿತು. ಆ್ಯಕ್ಚುಲಿ ನಮ್ಮ ಅಕ್ಕ ಈ ಶಾಪಲ್ಲಿ ಕೆಲಸ ಮಾಡ್ತಿರ್ಲಿ 20 ವರ್ಷದಿಂದ. ಅಕ್ಕಂಗೆ ಎಕ್ಸ್ಪೀರಿಯನ್ಸ್ ಇತ್ತು. ನಾವೇನಾದರೂ ಸ್ವಂತ ಶುರು ಮಾಡೋಣ ಅಂತ ಯೋಚನೆ ಮಾಡಿ ಇದರಲ್ಲಿ ಅನುಭವ ಇರೋದಕ್ಕೆ ನಾವು ಇದನ್ನ ಓನಾಗಿ ಸ್ಟಾರ್ಟ್ ಮಾಡಿದ್ದೀವಿ. ಇವ್ರು ನಮ್ಮ ಅಕ್ಕ ಮೈಥಿಲಿ ಅಂತ ಹೇಳಿ. ನಮಸ್ಕಾರ ಸರ್. ನಾನು ಸೌತ್ ಎಂಡ್ ಸರ್ಕಲಲ್ಲಿ ತುಂಬ ವರ್ಷ ಕೆಲಸ ಮಾಡಿದ್ದೀನಿ ದೇಸಿ ಮಳಿಗೆಯಲ್ಲಿ. ಹಂಗಾಗಿ ನನಗೆ 20 ವರ್ಷದ ಸರ್ವಿಸ್ ಇದೆ, ಇನ್ನೂ ಜಾಸ್ತಿನೇ ಇದೆ ಸರ್. ನಾನು ಮುಂಚೆ ಬೇರೆ ಕಡೆ ವರ್ಕ್ ಮಾಡ್ತಿದ್ದೆ, ಎಕ್ಸ್ಪೀರಿಯನ್ಸ್ ಇತ್ತು. ಅದಕ್ಕೋಸ್ಕರ ನಾವೇ ಒಂದು ಸ್ವಂತವಾಗಿ ಮಾಡೋಣ ಅಂತ ನಾನು ಮತ್ತು ನನ್ನ ತಂಗಿ ಸೇರಿ ಶಾಪನ್ನು ಶುರು ಮಾಡಿದ್ವಿ. ಕೆಂಗೇರಿ ಉಪನಗರದಲ್ಲಿ ಈ ಬಿಲ್ಡಿಂಗಲ್ಲಿ 4 ವರ್ಷದಿಂದ ಮಾಡ್ತಾ ಇದ್ದೀವಿ. ಒಳ್ಳೆ ರೆಸ್ಪಾನ್ಸ್ ಇದೆ ಸರ್. ಎಲ್ಲ ಹಳೆ ಕಸ್ಟಮರ್ಗಳೇ ನಮಗೆ ಬರ್ತಿದ್ದಾರೆ ಸರ್. ಎಲ್ಲ ಕೈಮಗ್ಗದ್ದು. ನಮಗೆ ಇದು ಎಲ್ಲ ಬರ್ತಾ ಇರೋದು ಶಿವಮೊಗ್ಗ, ಅಲ್ಲಿ ಹೆಗ್ಗೋಡ್ ಅಂತ, ಅಲ್ಲಿ ಶೈಲಿ ಅಂತ ಒಂದು ಘಟಕ ಇದೆ, ಸುಂದರ್ ಅಂತ, ಅವರು ನಮಗೆ ಸ್ಟಾಕ್ ಎಲ್ಲ ಸಪ್ಲೈ ಮಾಡ್ತಾರೆ ಸರ್. ಓಕೆ, ನಿಮ್ಮ ಅಂಗಡಿಯಲ್ಲಿ ಏನೇನು ಸಿಗುತ್ತೆ ಸರ್? ನಮ್ಮ ಅಂಗಡಿಲಿ ಕೈಮಗ್ಗದ್ದು ಟಾಪ್ಗಳು, ಜುಬ್ಬಾ, ಪೈಜಾಮ, ಶರ್ಟ್, ಸೀರೆಗಳು, ಜೂಟ್ ಬ್ಯಾಗು, ಕಾಟನ್ ಬ್ಯಾಗ್ಗಳು, ಕಾರ್ಪೆಟ್ಸ್, ಚಾಪೆ, ಕೆಲವೊಂದು ಫುಡ್ ಐಟಮ್ಸ್ ಇದೆ ಸರ್ ನಮ್ಮ ಹತ್ರ. ಏನದು ಫುಡ್ ಐಟಮ್ ಏನೇನು ಸರ್? ಇದು ಹಪ್ಪಳ ಸರ್. ನಮ್ಗೆ ಇದು ಕಾರ್ಕಳದಿಂದ ಬರುತ್ತೆ ಸರ್. ಇದು ಹಪ್ಪಳದಲ್ಲಿ ನಿಮ್ಗೆ ವೆರೈಟೀಸ್ ಇದೆ ಸರ್. ಇದರಲ್ಲಿ ಗೆಣಸಿನ ಹಪ್ಪಳ ಇದೆ, ಟೊಮಾಟೊ ಹಪ್ಪಳ ಇದೆ, ಬೀಟ್ರೋಟು, ಕ್ಯಾರೆಟ್, ಹಾಗಲಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ರಾಗಿ, ಮಸಾಲ, ಪಾಲಾಕು, ಈ ಥರ ಎಲ್ಲ ಹಪ್ಪಳದಲ್ಲೂ ಕೂಡ ವೆರೈಟೀಸ್ ಸಿಗುತ್ತೆ. ಇದೆಲ್ಲ ನಮಗೆ ಸರ್ ಕಾರ್ಕಳದಿಂದ ಬರುತ್ತೆ ಸರ್. ಮತ್ತೆ ಪಿಕ್ಕರ್ ಇದೆಲ್ಲ ನೋಡಿ ಸೀಡ್ಸ್ ಇಟ್ಟಿದ್ದೀವಿ. ಇದು ಈಗನ ಹೆಲ್ತ್ಗೆ ಹೋಲಿಸ್ಕೊಂಡ್ರೆ ಸರ್ ಇದೆಲ್ಲ ತಿಂದರೆ ತುಂಬ ಒಳ್ಳೆಯದು ಸರ್. ಕುಂಬಳಕಾಯಿ ಬೀಜ, ಆಮೇಲೆ ಪಂಪ್ಕಿನ್ನು, ಸನ್ಫ್ಲವರು, ವಾಟರ್ ಮೆಲನ್ನು, ಈ ಸೀಡ್ಸ್ ಎಲ್ಲ ತಿಂದರೆ ಸರ್ ಹೆಲ್ತ್ಗೆ ತುಂಬ ಒಳ್ಳೆಯದು ಸರ್. ಮತ್ತೆ ಸರ್ ಅಗಸೆ ಬೀಜ ಕೂಡ ಇಟ್ಟಿದ್ದೀವಿ. ಇದರಲ್ಲಿ ರೋಸ್ಟೆಡ್ ಮತ್ತು ವಿತೌಟ್ ರೋಸ್ಟೆಡ್ ಎರಡೂ ಕೂಡ ಇಟ್ಟಿದ್ದೀವಿ. ಅಗಸೆ ಬೀಜ ಇದು ಕೂಡ ಹೆಲ್ತ್ಗೆ ತುಂಬ ಒಳ್ಳೆಯದು ಸರ್. ಸರ್ ಇದು ಮದುವಿನ ಪುಡಿ ಅಂತ ಅಂದ್ಬಿಟ್ಟು ಸರ್, ಇದು ಶುಗರ್ನವ್ರಿಗಂತೂ ತುಂಬಾನೇ ಮಾಡಿಸ್ದಂಗೆ ಸರ್. ಈಗ ಅವರು ತುಂಬಾನೇ ಹೈ ಲೆವೆಲಲ್ಲಿ ಅವ್ರಿಗೆ ಶುಗರ್ ಇದ್ರೆ ಈ ಒಂದು ಪುಡಿನ ಸರ್ ಅವರು ಬಿಡದೆ 1 ತಿಂಗಳು ತಗೊಂಡ್ರೆ ಸರ್ ಅವ್ರಿಗೆ 99% ಕಮ್ಮಿ ಆಗೇ ಆಗುತ್ತೆ ಸರ್. ಇದು ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ, ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ಬಿಸಿ ನೀರಿಗೆ ಒಂದು ಅರ್ಧ ಚಮಚ ಪೌಡರ್ ಹಾಕೊಂಡು ಕುಡಿಬೇಕು ಸರ್. ತುಂಬಾ ಒಳ್ಳೆಯದು ಶುಗರ್ನವ್ರಿಗೆ. ಸರ್ ಇಲ್ಲಿ ಚಟ್ನಿ ಪುಡಿ ಎಲ್ಲ ಸಿಗತ್ತೆ. ಹೀರೆಕಾಯಿ ಚಟ್ನಿ ಪುಡಿ, ಕರ್ಬೇವಿನ ಸೊಪ್ಪು, ಆಮೇಲೆ ಹಾಗಲಕಾಯಿ ಚಟ್ನಿ ಪುಡಿ ಇದೆ, ಹುಚ್ಚೆಳ್ಳಿನ ಚಟ್ನಿ ಪುಡಿ ಇದೆ ಸರ್. ಇದು ಆಕ್ಚುಲಿ ಹಳ್ಳಿ ಕಡೆ ಅವಾಗ ಹುಚ್ಚೆಳ್ಳು ಅಂದ್ರೆ ಅವಾಗ ಗೊತ್ತಿರುತ್ತೆ, ಇವಾಗ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ. ಸೊ ಅದರದ್ದು ಚಟ್ನಿ ಪುಡಿ ಇದೆ. ಆಮೇಲೆ ಮಿಲ್ಲೆಟ್ಸ್ ಪೌಡರ್ ಇದೆ, ಗಂಜಿ ಪುಡಿ, ಇದೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ. ಆಮೇಲೆ ನಮ್ಮ ಹತ್ರ ಜ್ಯೂಸ್ಗಳು ಸಿಗುತ್ತೆ, ನೆಲ್ಲಿಕಾಯಿ ಜ್ಯೂಸ್ ವಿತೌಟ್ ಶುಗರು ವಿತ್ ಶುಗರ್ ಸಿಗುತ್ತೆ. ಇವೆಲ್ಲ ಶುಗರ್ಗಿರ್ಬೋದು, ಇಲ್ಲ ವೆಯ್ಟ್ ಲಾಸಿಗಿರ್ಬೋದು, ಹೇರ್ ಗ್ರೋತಿಗೆ ಎಲ್ಲದಕ್ಕೂ ಒಳ್ಳೇದು. ಆಮೇಲೆ ಇದು ನನ್ನಾರಿ ಅಂತ ಬೇರ್ದು, ಇದೆಲ್ಲ ಆಲ್ಮೋಸ್ಟ್ ಎಷ್ಟೋ ಚೆನ್ನಾಗಿ ಗೊತ್ತಿರಲ್ಲ. ಎಲ್ಲಾ ತರದ್ದು ಜ್ಯೂಸ್ಗಳು ಸಿಗುತ್ತೆ ಸರ್ ನಮ್ಮ ಹತ್ರ. ಆಮೇಲೆ ಇಯರಿಂಗ್ಸ್ ಇದೆ ಟೆರಾಕೋಟದ್ದು ನೋಡಿ, ಈ ತರ ಓಲೆಗಳೆಲ್ಲ ಸಿಗತ್ತೆ. ಆಮೇಲೆ ಬ್ಯಾಂಗಲ್ಸ್ ಇದೆ, ಸೆಟ್ ಸರಗಳಿದೆ, ಇವೆಲ್ಲ ಬ್ಯಾಗ್ಗಳು, ಇವೆಲ್ಲ ಸ್ಟಿಚ್ ಮಾಡಿರೋ ಬ್ಯಾಗ್ಗಳು ಸರ್ ಇವೆಲ್ಲ. ಸೊ ಇವೆಲ್ಲ ಆಲ್ಮೋಸ್ಟ್ ಎಷ್ಟೊಂದು ನಮ್ಮ ಹತ್ರ ಸಿಗುತ್ತೆ ಸರ್ ಐಟಮ್. ಸರ್ ನಮ್ಗೆ ಇವೆಲ್ಲ ಆಕ್ಚುಲಿ ನಂಜನಗೂಡಿಂದ ಬರುತ್ತೆ, ಚಟ್ನಿ ಪುಡಿ, ಇದು ಸರ್ಬತ್ಗಳೆಲ್ಲ. ಮತ್ತೆ ಈ ಟೆರಾಕೋಟಾ ಐಟಮ್ಸ್ ನಮ್ಗೆ ಚನ್ನಪಟ್ಟಣದಿಂದ ಬರುತ್ತೆ. ಆಲ್ಮೋಸ್ಟ್ ಒಂದೊಂದು ಕಡೆಯಿಂದ ಬರುತ್ತೆ ಸರ್. ಇವೆಲ್ಲ ಅಗರಬತ್ತಿಗಳು ಎಲ್ಲ ನಮ್ಗೆ ನಂಜನಗೂಡಿಂದಾನೆ ಬರುತ್ತೆ ಸರ್. ಸರ್ ಇದು ರಾಮಚಂದ್ರಪುರ ಮಠ ಸರ್, ರಾಮಚಂದ್ರಪುರ ಮಠದಿಂದ ನಮ್ಗೆ ಬರುತ್ತೆ. ಇವೆಲ್ಲ ಸೀ ಸಾಲ್ಟ್, ಆಮೇಲೆ ಪಿಂಕ್ ಸಾಲ್ಟ್ ಇದೆ, ರಾಕ್ ಸಾಲ್ಟ್ ಇದೆ. ಆಲ್ಮೋಸ್ಟ್ ಎಲ್ಲ ತರದ ಉಪ್ಪುಗಳು ನಮ್ಮ ಹತ್ರ ಸಿಗುತ್ತೆ ಸರ್. ಸರ್ ಆಕ್ಚುಲಿ ನಮ್ದ್ರಲ್ಲಿ ಕೈ ಮಗ್ಗದ್ದು ಡಿಸ್ಕೌಂಟ್ ಅಂತಾನೆ ಏನು ಇಲ್ಲ. ನಮ್ದು ಎಲ್ಲರಿಗೂ 5% ಡಿಸ್ಕೌಂಟ್ ಕೊಡ್ತೀವಿ ಅಷ್ಟೇ. ಸೀರೆ ಮೇಲೆ 10 ಅಥವಾ 15% ಡಿಸ್ಕೌಂಟ್ ಕೊಡ್ತೀವಿ. ನಮ್ದು ಸ್ಟ್ಯಾಂಡರ್ಡ್ ಡಿಸ್ಕೌಂಟ್ ಸರ್, 5% ಡಿಸ್ಕೌಂಟ್ ಕೊಡ್ತೀವಿ ಅಷ್ಟೇ. ಆಮೇಲೆ ನಮ್ದು ರೀಸನಬಲ್ ಪ್ರೈಸ್ ಇರುತ್ತೆ. ನಾವೇನು ಪ್ರೈಸ್ ಜಾಸ್ತಿ ಮಾಡಿ ಕಡಿಮೆ ಮಾಡೋ ತರ ನಾವು ಪ್ರೈಸ್ ಇಡಲ್ಲ ಸರ್. ನಾವು ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ ಸರ್ ನಮ್ಮ ಶಾಪಲ್ಲಿ. ಸರ್ ಇದೆಲ್ಲ ನಮ್ಗೆ ನಿಯರೆಸ್ಟ್ ಅಂದ್ರೆ ಇಲ್ಲಿ ಲೋಕಲ್ ಎಲ್ಲಿಂದನೂ ಬರಲ್ಲ, ನಂಜನಗೂಡಿಂದ ಬರುತ್ತೆ.
ಮತ್ತೆ ಮಲೆನಾಡಿಂದ ಬರುತ್ತೆ. ನೋಡಿದೆಲ್ಲ ಸುಮಾರು ಬೇರೆ ಬೇರೆ ಕಡೆಯಿಂದೆಲ್ಲ ನಾವು ತರ್ಸ್ಕೊತಾ ಇದೀವಿ ಸರ್. ಎಲ್ಲ ಹೆಸರುವಂತ ಒಂದು ಕಂಪ್ನಿಗಳಿಂದ ತರ್ಸ್ಕೊತಾ ಇದೀವಿ ಸರ್. ಎಲ್ಲ ಹರ್ಬಲ್. ಫೀಡ್ಬ್ಯಾಕ್ ಏನಾದ್ರು ಏನ್ ಬಂದಿದೆ ನಿಮ್ಗೆ? ಸರ್ ತುಂಬಾ ಚೆನ್ನಾಗಿದೆ ಸರ್. ಆಕ್ಚುಲಿ ಕಾಟನ್ ಮತ್ತೆ ಟ್ರೆಂಡ್ ಆಗಿದೆ. ಎಲ್ಲಾರು ಫ್ಯಾನ್ಸಿ ಅಂತ ಇದ್ದವರು ಇವಾಗ ಮತ್ತೆ ಎಲ್ಲರೂ ಕಾಟನ್ ಬಂದಿದ್ದಾರೆ. ಇವನ್ ಕಾಲೇಜ್ ಲೆಕ್ಚರರ್ ಇರ್ಬೋದು, ಇವನ್ ಸ್ಟೂಡೆಂಟ್ ಗಳು ತುಂಬಾ ಇಷ್ಟಪಟ್ಟು ಕಾಟನ್ನೇ ಬೇಕು ಅಂದ್ಬಿಟ್ಟು ಬಂದು ಎಲ್ಲ ಕಾಟನ್ ತಗೋತಾರೆ. ಎಲ್ಲರಿಗೂ ತುಂಬಾ ಇಷ್ಟ ಇದೆ ಸರ್. ನಮ್ಗೆ ಎಲ್ಲ ರಿಪೀಟೆಡ್ ಕಸ್ಟಮರ್ನೇ, ಎಲ್ಲರೂ ಬಂದು ತಗೋತಾರೆ. ಸೀರೆಗಳು, ಟಾಪ್ಸ್ ಎಲ್ಲ ತಗೋತಾರೆ. ಓಕೆ, ಈಗ ನಿಮ್ಮ ಅಂಗಡಿದ ಎಕ್ಸಾಕ್ಟ್ ಅಡ್ರೆಸ್, ನಿಮ್ಮ ಅಂಗಡಿ ಬರ್ಬೇಕಂದ್ರೆ ಒಬ್ಬ ಅನ್ನೋನ್ ಪರ್ಸನ್ ಅಡ್ರೆಸ್ ಹೇಳಿ ಸರ್. ನಮ್ಮ ಅಂಗಡಿ ಹೆಂಗೆ ನೀವು ಲೊಕೇಶನ್ ಕಂಡುಹಿಡಿಯೋದು ಅಂತಂದ್ರೆ ಸರ್, ಇಲ್ಲಿ ಹೊಯ್ಸಳ ಸರ್ಕಲ್, ಕೆಂಗೇರಿ ಉಪನಗರ ಹೊಯ್ಸಳ ಸರ್ಕಲ್, ಅಲ್ಲಿ ಅನನ್ಯ ಶಾಪ್ ಇದೆ ಸರ್. ಅಲ್ಲಿ ಮುಂದ್ಗಡೆ ಬಂದ್ರೆ ನಿಮ್ಗೆ ಮಹೇಶ್ ಜನರಲ್ ಸ್ಟೋರ್ ಅಂತ ಸಿಗುತ್ತೆ. ಅದ್ರ ಮುಂದ್ಗಡೆನೆ ಭವಾನಿ ಬ್ಯಾಂಗಲ್ ಸ್ಟೋರು. ಅದು ಗೊತ್ತಾಗಿಲ್ಲ ಅಂದ್ರೆ ಶರ್ಮಾ ಚಾಟ್ಸ್, ಅದ್ರ ಎದುರುಗಡೆ ನಮ್ ಶಾಪ್ ಸರ್. ಮನೆ ಇದೆ, ಮನೆಯಲ್ಲೇ ನಾವು ಅಂಗಡಿ ಮಾಡ್ಕೊಂಡಿದೀವಿ ಸರ್. ನಾನು ವಚನ ಅಂತ, ಇವ್ ಸ್ಟೋರ್ಗೆ 4 years ಇಂದ ಬರ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರೋ ಪ್ರಾಡಕ್ಟ್ಸ್ ಇದೆ. ಎಲ್ಲ ಹ್ಯಾಂಡ್ ವೋವನ್ ಆರ್ಗ್ಯಾನಿಕ್ ಕಾಟನ್ ಯೂಸ್ ಮಾಡ್ತಾರೆ. ಸೊ ನಾವು ಮುಂಚೆ ಪಾಲಿಸ್ಟರ್ ಅದೆಲ್ಲ ಯೂಸ್ ಮಾಡಿ ಶಿಫ್ಟ್ ಆಗ್ಬೇಕಾದ್ರೆ ಇವಾಗ ತುಂಬಾ ಟ್ರೆಂಡಿಂಗ್ ಇದೆ. ಒಳ್ಳೆ ಒಳ್ಳೆ ಡಿಸೈನ್ಸ್ ಇದೆ, ಯಂಗ್ಸ್ಟರ್ಸ್ ಗೆ ಅಪೀಲ್ ಆಗೋ ತರ. ನಾನು ತುಂಬಾ ಶಾಪ್ ಮಾಡಿದ್ದೀನಿ ಇಲ್ಲಿ. ಸೊ ನಮ್ಗೆ ಬಟ್ಟೆನೇ ಅಲ್ಲದೆ ಬ್ಯಾಗ್ಸ್, ಪೌಚಸ್, ಟ್ರಾವೆಲ್ ಪೌಚಸ್, ಆಮೇಲೆ ಸೋಪ್ಸ್, ಫುಡ್ ಐಟಮ್ಸ್ ಎಲ್ಲ ಇದೆ. ತುಂಬಾ ಚೆನ್ನಾಗಿದೆ, ಪಿಕ್ಕಲ್ಸ್ ಎಲ್ಲ. ಸೊ ನಮ್ಗೆ ತುಂಬಾ ಇಷ್ಟ ಆಗಿ ನಾವು ಎಷ್ಟೊಂದ್ ಜನ ರೆಫರ್ ಮಾಡಿದೀವಿ. ನಮ್ ಫ್ರೆಂಡ್ಸ್ ಎಲ್ಲ ಬಂದು ತಗೊಂಡು ತುಂಬಾ ಖುಷಿ ಪಟ್ಟಿದ್ದಾರೆ. ನನ್ನ ಹೆಸರು ರೇಖಾ ಅಂತ. ನಾನು ಮೈತ್ಲಿ ಅವ್ರ ಶಾಪ್ ಇಂದ ಸುಮಾರು 4 ವರ್ಷದಿಂದ ತಗೊಂತಾ ಇದ್ದೀನಿ. ಬಹಳ ಚೆನ್ನಾಗಿದೆ. ಕಾಟನ್ ಎಲ್ಲ ಇದು ಕೈಮಗ್ಗದ್ದು ಎಲ್ಲ ಮಾಡ್ತಾ ಇದ್ದಾರೆ. ಮತ್ತೆ ಫುಡ್ ಐಟಮ್ಸ್, ಹಪ್ಪಳ, ಅದು ಪುಳಿಯೋಗರೆ, ಗೊಜ್ಜು, ಮತ್ತೆ ಬಿಸಿಬೇಳೆ ಭಾತದ್ದು, ವಾಂಗಿಭಾತದ್ದು ಎಲ್ಲ ಇದೆ. ತುಂಬಾ ಚೆನ್ನಾಗಿದೆ. ಅದಕ್ಕಾಗಿ ನಾನು ನನ್ನ ಫ್ರೆಂಡ್ಸಿಗೂ ಎಲ್ಲ ಹೇಳಿ ಎಲ್ಲ ಬಂದು ಪರ್ಚೇಸ್ ಮಾಡ್ತಾ ಇದ್ದಾರೆ. ಇಲ್ಲಿ ತುಂಬಾ ಇಷ್ಟ ಆಗಿದೆ ನಮ್ಗೆ. ದಯವಿಟ್ಟು ಎಲ್ರು ಬನ್ನಿ. ಸರ್ ನಮಸ್ಕಾರ. ಓ ಸರ್ ನಮಸ್ಕಾರ. ನನ್ನ ಹೆಸರು ವೆಂಕಟೇಶ್ ಅಂತ. ನಾನು ದೇಸಿ ವಸ್ತ್ರ ಕುಟೀರಕ್ಕೆ 2 ವರ್ಷದಿಂದ ಬರ್ತಾ ಇದ್ದೀನಿ. ನನಗೆ ಯಾರೋ ಫ್ರೆಂಡ್ ರೆಫರ್ ಮಾಡಿದ್ದು. ನೀವು ರಾಜರಾಜೇಶ್ವರಿ ನಗರ್, ನಾಗರ್ಬಾವಿ, ಕೆಂಗೇರಿ ಸ್ಯಾಟಲೈಟ್ ಟೌನ್ ಅಕ್ಕಪಕ್ಕ ಇದ್ರೆ ದಯವಿಟ್ಟು ಬಂದು ಈ ಸ್ಟೋರ್ನ ಚೆಕ್ಔಟ್ ಮಾಡಿ. ಆರ್ಗ್ಯಾನಿಕ್ ಕಾಟನ್ಸ್, ಬರೀ ಲೇಡೀಸ್ ಕಲ್ದೆ ಮೆನ್ಸ್ಗೆ ಶಾರ್ಟ್ ಕುರ್ತಾಸ್, ಲಾಂಗ್ ಕುರ್ತಾಸ್, ಪೌಚಸ್, ಆರ್ಗ್ಯಾನಿಕ್ ಇದು ಏನು ಪಿಕಲ್ಸ್ ಅಂತ ಯಾವ್ದನ್ನ ಇಂಗ್ರೀಡಿಯೆಂಟ್ಸ್ ಬೇಕಂದ್ರೆ ಗೊಜ್ಜು ಎಲ್ಲ ಸಿಗುತ್ತೆ. ನೀವು ಈ ಒಂದು ಸರೌಂಡಿಂಗ್ ವೆಸಿನಿಟಿಲಿದ್ರೆ ದಯವಿಟ್ಟು ಬಂದು ಚೆಕ್ಔಟ್ ಮಾಡಿ. ಲೊಕೇಶನ್ ಬಂದು ಶರ್ಮಾ ಚಾಟ್ಸ್ ಎದುರುಗಡೆ. ತುಂಬಾ ಚೆನ್ನಾಗಿದೆ. ಇಫ್ ಯು ಆರ್ ಲುಕಿಂಗ್ ಫಾರ್ ಸಮಥಿಂಗ್ ದೇಸಿ, ಪ್ಲೀಸ್ ಟು ವಿಸಿಟ್ ದ ಸ್ಟೋರ್. ಥ್ಯಾಂಕ್ ಯು. ಸರ್, ನಮ್ಮ ಹತ್ರ ಯಾವ ತರ ಟಾಪ್ಸ್ ಎಲ್ಲ ಸಿಗುತ್ತೆ ಹೇಳ್ತೀನಿ. ಇದು ಆಕ್ಚುಲಿ ಇಕ್ಕತ್ ಪ್ರಿಂಟ್ ಅಂತ ಹೇಳಿ. ಆಮೇಲೆ ಇದು ಪ್ಲೇನ್ ಮತ್ತೆ ಕಸೂತಿ ವರ್ಕ್ ತೋರಿಸ್ತೀನಿ. ಒಂದ್ ಓಪನ್ ಮಾಡಿ ತೋರಿಸ್ತೀನಿ ಸರ್. ಇದ್ರ ಮೇಲೆ ಹ್ಯಾಂಡ್ ಬ್ಲಾಕ್ ಪ್ರಿಂಟ್ ಇರುತ್ತೆ, ಅದ್ರ ಮೇಲೆ ಎಂಬ್ರಾಯ್ಡಿಂಗ್ ಮಾಡಿರ್ತಾರೆ. ಇವೆಲ್ಲ ಹ್ಯಾಂಡ್ ವರ್ಕ್. ಆಮೇಲೆ ಎಲ್ಲಾ ತರ ಟಾಪ್ಸ್ ಗಳು ಸಿಗತ್ತೆ. ಪ್ಲೇನ್ ಟಾಪ್ಸ್ ಇದೆ ಸರ್. ಆಕ್ಚುಲಿ ನಾನು ವೇರ್ ಮಾಡಿರೋದು ನಮ್ ಶಾಪ್ದೇನೆ. ಇದನ್ನ ನಮ್ಗೆ ಬೇಜಾರಾಗಿ ನಾವೇ ಬಿಸಾಕ್ಬೇಕೆ ಹೊರತು ಟಾಪ್ ಅಂತೂ, ಬಟ್ಟೆ ಅಂತೂ ಏನೂ ಆಗಲ್ಲ. ತುಂಬಾ ಕ್ವಾಲಿಟಿ ಚೆನ್ನಾಗಿದೆ. ಕೈ ಮಗ್ಗದ್ದು, ಪ್ಯೂರ್ ಕಾಟನ್, ಬಣ್ಣ ಹೋಗಲ್ಲ. ಆಮೇಲೆ ಈ ಶೆಕೆಗಂತೂ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಏನು ಇರಿಟೇಷನ್ ಅನ್ಸಲ್ಲ. ಟ್ರಾವೆಲ್ ಮಾಡಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಸರ್. ಈ ತರ ಪ್ರಿಂಟು ಇದೆ. ಆಮೇಲೆ ಕಲಂಕಾರಿ ಸಿಗತ್ತೆ. ಈಗಿನ ಟ್ರೆಂಡ್ ಇದೆಲ್ಲ, ಎಲ್ಲರೂ ಕೇಳ್ತಾರೆ ಈ ತರದ್ದು, ಈ ಪ್ಯಾಟರ್ನ್. ಆಮೇಲೆ ಸ್ಕರ್ಟ್ ಗಳಿದೆ, ಜೀನ್ಸ್ ಟಾಪ್ ಇದೆ, ಸ್ಯಾರೀಸ್ ಇದೆ, ಚಿಕ್ಕ ಮಕ್ಕಳಿಗೂ ಲಂಗ ಬ್ಲೌಸ್ ಇದೆ.
ಇವೆಲ್ಲ ಸೀರೆಗಳು ಸರ್, ಎಲ್ಲಾ ತರ ಪ್ಯಾಟರ್ನ್ ಸೀರೆಗಳಿದೆ. ಇದು ಚಂದೇರಿ ಸಿಲ್ಕ್. ಇವಾಗೆಲ್ಲ ಆಲ್ಮೋಸ್ಟ್ ಕಾಲೇಜಿಗೆ ಎಲ್ಲದಕ್ಕೂ ಈ ತರದ್ದೇ ಕೇಳ್ತಾರೆ ನೋಡಿ. ಪ್ರೈಸು ರೀಸನಬಲ್ ಆಗಿದೆ, ಕಡಿಮೆ ಇದೆ. ಆಮೇಲೆ ಇವೆಲ್ಲ ಚಿಕ್ಕ ಮಕ್ಕಳದು ಫ್ರಾಕ್ ಎಲ್ಲ ಇದೆ ಸರ್. ಚಿಕ್ಕ ಮಕ್ಕಳಿಗೆ ಎಲ್ಲ ಬರ್ತ್ ಬೇಬಿಯಿಂದನೂ ಸಿಗತ್ತೆ ನೋಡಿ. ಈ ತರ ಇದೆ, ಮಕ್ಕಳಿಗೂ ಕಂಫರ್ಟಬಲ್ ಆಗಿರುತ್ತೆ. ಹುಕ್ಸ್ ಇರ್ಬೋದು ಹಿಂದೆಗಡೆ, ಈ ತರ ಇದೆ. ಸೊ ಏನು ಇರಿಟೇಷನ್ ಆಗಲ್ಲ ಮಕ್ಕಳಿಗೆ. ದುಪ್ಪಟ್ಟಗಳಿದೆ. ಸೊ ಬಟ್ಟೆ ತುಂಬಾ ಚೆನ್ನಾಗಿದೆ ಸರ್, ಎಲ್ಲರೂ ಬರ್ಬೋದು. ಕೆಂಗೇರಿ ಉಪನಗರದಲ್ಲಿ ಇರೋರೆಲ್ಲ ಎಷ್ಟೋ ಜನ ಗೊತ್ತಿಲ್ಲ. ಸೊ ಶರ್ಮಾ ಚಾಟ್ಸ್ ಎದುರುಗಡೆ ನಮ್ ಶಾಪ್ ಇದೆ, ಬನ್ನಿ ವಿಸಿಟ್ ಮಾಡಿ. ಡಿಸ್ಕೌಂಟ್ ಇದೆ, ರೀಸನಬಲ್ ಪ್ರೈಸ್ ಖಂಡಿತ ಕೊಡ್ತೀವಿ. ಒಂದ್ಸಲಿ ಬಂದ್ ತಗೊಂಡ್ರೆ ಮತ್ತೆ ಬರೋ ತರ ಬಟ್ಟೆಗಳಿದೆ ಸರ್ ನಮ್ಮ ಹತ್ರ. ಥ್ಯಾಂಕ್ ಯು. ಸರ್ ಇದು ಬಂದು ಮೆನ್ಸ್ ಸೆಕ್ಷನ್ನು. ಸರ್ ನಾವಿಲ್ಲಿ ನೋಡಿ ಈ ಥರ ಶಾರ್ಟ್ ಲೆಂತು ಹಾಫ್ ಸ್ಲೀವ್ಸು ಸರ್, ಇದೆಲ್ಲ 100% ಕಾಟನ್ನು ನೋಡಿ ಸರ್. ಇದು ಹಾಫ್ ಸ್ಲೀವ್ಸು ಶಾರ್ಟ್ ಲೆಂತು. ನಿಮಗೆ ಇದರಲ್ಲೇ ಸರ್ ಹಾಫ್ ಸ್ಲೀವ್ಸಲ್ಲಿ ಮೀಡಿಯಮ್ ಲೆಂತ್ ಕೇಳ್ತಾರೆ ಕೆಲವರು, ಅವ್ರಿಗೂ ಕೂಡ ಮೀಡಿಯಮ್ ಲೆಂತಲ್ಲಿ ಇಟ್ಟಿದ್ದೀವಿ. ಅದು ಬಿಟ್ಟರೆ ಸರ್ ಇನ್ನೊಂದು ಲೆಂತ್ ಬರುತ್ತೆ, ಇಲ್ಲಿ ನೋಡಿ ಸರ್. ಇಲ್ಲಿ ನೋಡಿ ಸರ್, ಇದು ಬಂದು ಫುಲ್ ಲೆಂತು ಸರ್. ಇದು ಕೆಲವರು ಲೈಕ್ ಮಾಡ್ತಾರೆ ಸರ್ 3 ಲೆಂತು ಸರ್. ಇನ್ನೊಂದು ನೋಡಿ ಈ ಥರ ಶಾರ್ಟ್ ಲೆಂತಲ್ಲಿ ಬರುತ್ತೆ ಸರ್. ಇದರಲ್ಲಿ ಎಲ್ಲ ಸೈಜ್ಗಳು ಇದೆ, 36 ಇಂದ ಹಿಡಿದು 50 ತನಕನೂ ಇಟ್ಟಿದ್ದೀವಿ ಸರ್ ನೋಡಿ ಸರ್. ಸರ್ ಅದು ಬಿಟ್ಟರೆ ಇಲ್ಲಿ ನೋಡಿ ಸರ್, ಈ ಥರ ಕೋಟ್ಗಳು ಇಟ್ಟಿದ್ದೀವಿ. ಹಾಂ ಸರ್, ಇದು ಮುಂಚೆ ನೆಹರು ಕೋಟ್ ಆಗಿತ್ತು, ಇವಾಗ ಮೋದಿ ಕೋಟ್ ಅಂತ ಟ್ರೆಂಡ್ ಆಗಿದೆ ಸರ್. ಮತ್ತೆ ಸರ್ ನಾವು ನೋಡಿ ಈ ಥರ ಬನೀನ್ಸ್ಗಳು ಇಟ್ಟಿದ್ದೀವಿ. ಇದು ಬಂದು ಸರ್ ಬಿಜಾಪುರ ಆ ಸೈಡು ಉಡ ಅಂಥದ್ದು. ಇಲ್ಲಿ ನೋಡಿ ಸರ್, ಈ ಥರ ಸರ್. ಇಲ್ಲಿ ನೋಡಿ ಸರ್, ಈ ಥರ ಪಾಕೆಟ್ ಬರುತ್ತೆ. ಇದು ಬೇಸಿಗೆ ಕಾಲದಲ್ಲಿ ಸರ್ ತುಂಬ ಚೆನ್ನಾಗಿರುತ್ತೆ ಸರ್. ಸರ್ ಇಲ್ಲಿ ನೋಡಿ, ದೊಡ್ಡವ್ರದಲ್ಲದೆ ಈ ಥರ ಪುಟ್ಟ ಮಕ್ಕಳದನ್ನು ಜುಬ್ಬ ಇಟ್ಟಿದ್ದೀವಿ, ಮತ್ತೆ ಕಾಟನ್ ಶರ್ಟ್ಸ್ ಇಟ್ಟಿದ್ದೀವಿ ಸರ್. ಸರ್ ಶರ್ಟ್ ಒಂದು ತೋರಿಸ್ಬಿಡ್ತೀನಿ ಸರ್. ಇಲ್ಲಿ ನೋಡಿ ಸರ್, ಈ ಥರ ಕಾಟನ್ ಶರ್ಟು. ಇದು ಹಾಫ್ ಸ್ಲೀವ್ಸು, ಫುಲ್ ಸ್ಲೀವ್ಸಲ್ಲಿ ಕೂಡ ಸಿಗುತ್ತೆ ಸರ್. ಕಾಟನ್ ಟವಲ್ಸ್ ಇಟ್ಟಿದ್ದೀವಿ. ಇಲ್ಲಿ ನೋಡಿ ಸರ್, ಕಾಟನ್ ಟವಲ್ಸು. ಇದಕ್ಕಿಂತ ದೊಡ್ಡದು ಸಿಗುತ್ತೆ ಸರ್. ಇದು ಮೀಡಿಯಮ್ ಸೈಜು, ಇದಕ್ಕಿಂತ ಲಾಂಗು ಬರುತ್ತೆ ಸರ್. ಸರ್ ಶಾರ್ಟ್ ಕುರ್ತಾ, ಲಾಂಗ್ ಕುರ್ತಾ, ಮತ್ತು ಮೀಡಿಯಮ್ ಲೆಂತ್ ಕುರ್ತಾಸ್ ಇಟ್ಟಿದ್ದೀವಿ. ಮತ್ತು ನೋಡಿ ಸರ್, ಈ ಥರ ಕೋಟ್ಗಳು ಇಟ್ಟಿದ್ದೀವಿ. ಕೆಲವರು ಜುಬ್ಬಾ ಪೈಜಾಮ ಕೋಟು ಲೈಕ್ ಮಾಡ್ತಾರೆ ಸರ್, ಹಂಗಾಗಿ ಇದು ಇಟ್ಟಿದ್ದೀವಿ. ಕಾಟನ್ ಶರ್ಟ್ಸು ಎಲ್ಲ ಥರದ್ದು ಇಟ್ಟಿದ್ದೀವಿ ಸರ್. ಸರ್ ಇದೆಲ್ಲ ಕೈಮಗ್ಗದ್ದು, ನಾವು 5% ಅಷ್ಟೇ ಸರ್ ಡಿಸ್ಕೌಂಟ್ ಮಾಡೋಕ್ಕಾಗೋದು. ರೆಗ್ಯುಲರ್ ಆಗಿ ನಿಮಗೆ 5% ಡಿಸ್ಕೌಂಟ್ ಸಿಗುತ್ತೆ. ಸ್ಯಾರೀಸು ಮತ್ತು ಬೆಡ್ ಸ್ಪ್ರೆಡ್ ಮೇಲೆ 10% ಡಿಸ್ಕೌಂಟ್ ಮಾಡಿಕೊಡ್ತೀವಿ. ಎಲ್ಲರೂ ಬನ್ನಿ. ಕೆಲವರು ಹಳೆ ಕಸ್ಟಮರ್ಗಳಿಗೆ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದಾರೆ ಶಾಪ್ ಇರೋದು ಎಲ್ಲಿ ಅಂತ. ಎಲ್ಲರೂ ದಯವಿಟ್ಟು ನಮ್ಮ ಶಾಪಿಗೆ ಬನ್ನಿ, ಖರೀದಿ ಮಾಡಿ. ಥ್ಯಾಂಕ್ ಯು. ಇವೆಲ್ಲ ಪ್ರಾಡಕ್ಟ್ ಗಳನ್ನ ಎಲ್ಲಿಂದ ತಗೊಂಡ್ಬರ್ತೀರಾ ಸರ್? ನಮ್ಗೆ ಶಿವಮೊಗ್ಗದಿಂದ ಬರುತ್ತೆ, ಸುಂದರ್ ಅಂತ ಹೇಳಿ. ನಮಗೆಲ್ಲಾನು ಅವರೇ ಕಳಿಸ್ತಾರೆ. ನಮಗ್ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ನಮ್ಗೆ ಚೆನ್ನಾಗಿ ನಾವು ಏನೇ ಕೇಳಿದ್ರು ನಮ್ಗೆ ಅಲ್ಲಿಂದ ಪ್ರಾಡಕ್ಟ್ಗಳು ಕಳಿಸ್ತಾರೆ.
ಪ್ರತಿಯೊಂದು ಚೆನ್ನಾಗಿದೆ ಸರ್. ನಾವು ಅವ್ರಿಗೆ ಆಕ್ಚುಲಿ ಫಸ್ಟ್ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಫಸ್ಟ್ ಅವ್ರಿಗೆ ಥ್ಯಾಂಕ್ಸ್ ಸರ್. ಎಸ್ಪೆಷಲಿ ಈಗ ಹೆಣ್ಮಕ್ಳು ಹೆದರ್ತಾರೆ ಎಲ್ಲಾನು ಹೌದು. ಮಾಡೋದಕ್ಕೆ ಸ್ಟಾರ್ಟಿಂಗ್ ಅಲ್ವಾ, ಹೌದು ಸರ್. ಏನ್ ಬಿಡಪ್ಪ ಏನಾಗುತ್ತೋ ಗೊತ್ತಿಲ್ಲ. ಹೌದು ಐ ಥಿಂಕ್ ನಿಮ್ಗೂ ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಹೌದು ಸರ್. ಸೊ ನಿಮಗೆ ಅಂತ ಎಕ್ಸ್ಪೀರಿಯನ್ಸ್ ಏನಾರು? ಸರ್ ಆಕ್ಚುಲಿ ನಮ್ಮ ಅಕ್ಕ 20 ವರ್ಷದಿಂದ ಕೆಲಸ ಮಾಡ್ತಿದ್ಲು. ನನಗೆ ಅನ್ನಿಸ್ತು ಎಷ್ಟು ವರ್ಷ ಅಂತ ನಾವು ಬೇರೆಯವ್ರ ಹಂಗಲ್ಲಿ ಕೆಲಸ ಮಾಡೋದು. ಸೊ ನಾವು ಓನಾಗಿ ಏನಾದ್ರು ಮಾಡೋಣ. ಓನಾಗಿ ನಾವು ಮಾಡಿದ್ದೇನೆ ತಪ್ಪಿಲ್ಲ ಸರ್. ಕೆಲವೊಬ್ರು ಅನ್ಕೋತಾರೆ ನಮ್ ಜೊತೆ ನಮ್ಮ ಹತ್ರ ಕೆಲಸ ಮಾಡಿ ನಮ್ದು ನೋಡಿ ಕಲ್ತು ಸ್ವಂತ ಮಾಡ್ತಿದ್ದಾರೆ ಅಂತ ಮಾತಾಡೋರು ಇದಾರೆ. ಸೊ ಯಾರು ಏನಾದ್ರು ಮಾತಾಡ್ಕೊಳ್ಳಿ, ನಮಗ್ ತಪ್ಪು ಅನ್ನಿಸ್ಲಿಲ್ಲ. ಸೊ ಅಕ್ಕಂಗೆ ಎಕ್ಸ್ಪೀರಿಯನ್ಸ್ ಇತ್ತು. ನಾನು ಮತ್ತೆ ಅಕ್ಕ ಶುರು ಮಾಡಿದ್ವಿ. ನಮ್ ತಂದೆ ತಾಯಿ ತುಂಬಾ ಸಪೋರ್ಟ್ ಮಾಡಿದ್ರು. ಜೊತೆಗೆ ಸುಂದರ್ ಸರ್ ಅವರು ಪ್ರತಿಯೊಂದು ಪ್ರಾಡಕ್ಟು ನಮಗ್ ಕೊಟ್ರು. ನಮ್ಮ ಫ್ರೆಂಡ್ಸ್ಗಳು ಸಪೋರ್ಟ್ ಮಾಡಿದ್ರು. ಸೊ ಎಲ್ಲ ನಮ್ಮ ಹಸ್ಬೆಂಡ್ ಇರ್ಬೋದು, ನಮ್ಮ ಭಾವ ಇರ್ಬೋದು, ನಮ್ಗೆಲ್ಲರದು ಸಪೋರ್ಟ್ ಸಿಕ್ತು ಸರ್. ಹಾಗಾಗಿ ನಾನು ಅಕ್ಕ 4 ವರ್ಷದಿಂದ ಓನಕ್ ಶುರು ಮಾಡಿದೀವಿ. ನಾವೇ ಅಂತಲ್ಲ, ಯಾವ್ದೇ ಹೆಣ್ಮಕ್ಳಾಗ್ಲಿ ನಾವೇನಾದ್ರೂ ಮಾಡ್ಬೇಕು ಅನ್ಕೊಂಡ್ರೆ ಒಂದ್ ಮನ್ಸ್ ಮಾಡಿ ಧೈರ್ಯವಾಗಿ ಶುರು ಮಾಡ್ಬೇಕು ಸರ್. ಸ್ಟಾರ್ಟಿಂಗ್ ಅನ್ಸುತ್ತೆ ನೀನೇನ್ ಮಾಡ್ತೀಯಾ, ನಿನ್ ಕೈಯಲ್ಲಿ ಏನೂ ಆಗಲ್ಲ, ಬೇಡ, ಮನೇಲಿರು, ಮಕ್ಕಳು ನೋಡ್ಕೋ, ಗಂಡನ್ ನೋಡ್ಕೋ. ನಮಗೂ ಆತರ ಕಮೆಂಟ್ಗಳು ಪಾಸ್ ಆಗಿದೆ ಸರ್, ಹೇಳಿದಾರೆ ಸಹ. ಆದ್ರೆ ನಾನು ಅಕ್ಕ ಸ್ಟ್ರಾಂಗ್ ಆದ್ವಿ. ಬೇಡ, ನಾವು ಏನಾದ್ರು ಮಾಡೋಣ, ನಾವು 4 ಜನ ಸಮಕ್ಕೆ ಇರ್ಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾವು ತುಂಬಾ ಕಷ್ಟಪಟ್ಟು ಓನಾಗಿ ಶುರು ಮಾಡಿದ್ವಿ. ನಮಗ್ ಸಕ್ಸಸ್ ಸಿಕ್ತು ಸರ್. ನಾವ್ ಇವತ್ತು ಖುಷಿಯಾಗಿದ್ದೀವಿ. ಚೆನ್ನಾಗಿ ನಡೀತಾ ಇದೆ ನಮ್ ಶಾಪು. ಓಕೆ, ಇವಾಗ ಡಿಜಿಟಲ್ ಯುಗದಲ್ಲಿ ಎಸ್ಪೆಷಲಿ ಎಲ್ಲರೂ ಇಲ್ಲಿ ಬರೋಕ್ ಆಗಲ್ಲ. ಹಾ. ಯು ನೋ ದಟ್ ಆಲ್ರೆಡಿ, ಹಾ. ಬಿಕಾಸ್ ಸೋ ಮೆನಿ ಥಿಂಗ್ಸ್, ಅಮೆಜಾನ್ ಇಸ್ ದೇರ್, ಹೌದು. ಫ್ಲಿಪ್ಕಾರ್ಟ್ ಇಸ್ ದೇರ್. ಹೌದು ಯಾಕೆ ನೀವು ಆನ್ಲೈನ್ ಯಾಕೆ ಬಂದಿಲ್ಲ? ಸರ್, ಅನ್ಕೊಂಡ್ವಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆನ್ಲೈನಿಗೆ ಬರೋಣ ಮಾಡೋಣ ಅಂತ ಅನ್ಕೊಂಡ್ವಿ. ಇವನ್ ಇನ್ಸ್ಟಾಗ್ರಾಮ್ ಅಲ್ಲಿ ನಂದು ಆಕ್ಚುಲಿ ಇನ್ಸ್ಟಾ ಪೇಜ್ ಇದೆ. 1-2-3 ರೀಲ್ಸ್ ಅಪ್ಡೇಟ್ ಮಾಡಿದೆ, ಆಮೇಲೆ ಸುಮ್ಮನಾದೆ. ಇಲ್ಲ ಸರ್, ಮಾಡ್ಬೇಕು ಅನ್ಕೊಂಡಿದೀವಿ. ನಾವು ಆನ್ಲೈನ್ ಅಲ್ಲೆಲ್ಲ ಹೇಳಿ ಆಮೇಲೆ ಆಲ್ಮೋಸ್ಟ್ ನಮ್ಗೆ ಸರ್ ಇಲ್ಲಿಂದ ನಾವು ಅಮೆರಿಕಕ್ಕೂ ಕಳ್ಸ್ಕೊಟ್ಟಿದೀವಿ. ನಮ್ಗೆ ಅಲ್ಲಿಂದಾನು ಕಾಲ್ ಬಂದು ನಾವ್ ಇಲ್ಲಿಂದ ಅವ್ರಿಗೆ ವಿಡಿಯೋ ಕಾಲ್ ಮಾಡಿ ನಾವು ಬಟ್ಟೆಗಳು ಕೊಟ್ಟಿದೀವಿ. ನಾವ್ ಅವೆಲ್ಲ ಮಾಡ್ತಿದೀವಿ. ಬಟ್ ಇನ್ನ ನನ್ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿಲ್ಲ. ಸೊ ನಾವ್ ಅಲ್ಲೂ ಕಸ್ಟಮರ್ ಇಲ್ಲೇ ಬಂದು ಅದೇ ಕೆಲವೊಂದು ಕಸ್ಟಮರ್ಗಳು ಇಲ್ಲೇ ಬರ್ತಾ ಇದಾರೆ. ಸೊ ನಾವು ಇನ್ನ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿಲ್ಲ ಸರ್. ಮಾಡ್ಬೇಕು ಸರ್, ನಾವು ಎಲ್ಲ ಕಡೆ ಆನ್ಲೈನ್ ಅಲ್ಲೆಲ್ಲ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಮಾಡ್ತೀವಿ ಸರ್. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಅಂತಂದ್ರೆ ಅಂದ್ರೆ ತುಂಬಾ ಜನ ಇವಾಗ ಆಲ್ರೆಡಿ ವೆಬ್ಸೈಟ್ ಎಲ್ಲ ಬಂದಿದೆ, ಲೆಂತ್ ಕೊಟ್ಟಿರ್ತಾರೆ, ಹೌದು. ರೇಟ್ ಕೊಟ್ಟಿರ್ತಾರೆ. ಆಮೇಲೆ ನೀವೇನಾರು ಯಾವ್ದೋ ಒಂದು ಹಬ್ಬ ಬಂದಿರುತ್ತೆ, ಅವಾಗ ಡಿಸ್ಕೌಂಟ್ ಏನಾರು ಕೊಂಡ್ರೆ ಈ ನನ್ನ ಪ್ರಕಾರ ಒಂದು 10% ಎಕ್ಸ್ಟ್ರಾ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಹೇಳ್ತೀನಿ. ಅದಕ್ಕೆ ನೀವೇನ್ ಹೇಳ್ತೀರಾ? ಸರ್, ಡಿಸ್ಕೌಂಟ್ ಇದೆ, ಇಲ್ಲ ಅಂತ ಏನಲ್ಲ. ಆಕ್ಚುಲಿ 5% ಕೊಡ್ತೀವಿ. ಸೀರೆಗಳ ಮೇಲೆಲ್ಲ ಒಂದು 15% ಡಿಸ್ಕೌಂಟ್ ಕೊಡ್ತೀವಿ ಸರ್. ನಾವು ತುಂಬಾ ಜಾಸ್ತಿ ಪ್ರೈಸ್ ಇಟ್ಟಿಲ್ಲ. ಸೊ ನಮ್ದೆಲ್ಲ ಕಡಿಮೆ ಪ್ರೈಸ್. ಇವಾಗ ಕಸ್ಟಮರ್ಗಳು ಮಾಲಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಇದೇ ಬಟ್ಟೆಗಳು ಮಾಲಲ್ಲೆಲ್ಲ 2,000-3,000 ಇರುತ್ತೆ. ಬಿಕಾಸ್ ನಾನು ಹೋಗಿ ಮಾಲಲ್ಲಿ ಶಾಪಿಂಗ್ ಮಾಡಿದೀನಿ, ನನಗ್ ಗೊತ್ತು, ನಾನು ನೋಡಿದೀನಿ. ಇವಾಗ ನಾನು ಏನ್ ಹಾಕಿದೀನಲ್ಲ, ಈ ಟಾಪ್ ಬಂದ್ಬಿಟ್ಟು ನಮ್ಮ ಅಂಗಡಿಲಿ 850. ಇದೇ ನೀವು ಮಾಲಲ್ಲಿ ಹೋಗಿ ತಗೋತೀನಿ ಅಂದ್ರೆ 2,500-3,000 ಇರುತ್ತೆ. ಸೊ ಹಾಗಾಗಿ ಕಸ್ಟಮರ್ಗೆ ನಮ್ಮ ಅಂಗಡಿ ಬಟ್ಟೆ ನೋಡಿದ ತಕ್ಷಣ ಖುಷಿ ಆಗುತ್ತೆ, ಇಂಪ್ರೆಸ್ ಆಗ್ತಾರೆ. ಇಷ್ಟು ಕಡಿಮೆ ಇದೆಯಾ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಬಂದು ಒಂದ್ ತಗೊಳಕ್ ಬಂದರು 4-5 ತಗೊಂಡಿದ್ದಾರೆ ಸರ್. ಚೆನ್ನಾಗಿ ರೆಸ್ಪಾನ್ಸ್ ಇದೆ ಸರ್ ನಮ್ಮ ಶಾಪಿಗೆ. ಓಕೆ ಮೇಡಮ್, ಇವಾಗ ನನ್ನ ಪ್ರಕಾರ ಇವಾಗ ಮಾರ್ಕೆಟಿಂಗ್ ಅಲ್ಲಿ ಎರಡು ಮಾತಿದೆ. ಅಂದ್ರೆ ವರ್ಟಿಕಲ್ ಮಾರ್ಕೆಟಿಂಗ್ ಅಂಡ್ ಹಾರಿಜೆಂಟಲ್ ಮಾರ್ಕೆಟಿಂಗ್. ನೀವ್ ಇವಾಗ ಮಾಡ್ತಾ ಇರೋದು ವರ್ಟಿಕಲ್ ಮಾರ್ಕೆಟಿಂಗ್. ಓಕೆ, ಹಾರಿಜೆಂಟಲ್ ಮಾರ್ಕೆಟಿಂಗ್ ಅಂತಂದ್ರೆ ಈ ಪ್ಲೇಸ್ ಇಂದ ಮತ್ತೊಂದು ಪ್ಲೇಸ್ ಅಲ್ಲಿ ವಿಜಯನಗರದಲ್ಲೂ ನೀವು ಒಂದು ಅಂಗಡಿ ಇರಬೇಕು. ದಟ್ ಇಸ್ ಕಾಲ್ಡ್ ಹಾರಿಜೆಂಟಲ್ ಮಾರ್ಕೆಟಿಂಗ್. ನಿಮಗೆ ಏನಾರ ಆತರ ಐಡಿಯಾ ಇದೆಯಾ? ಸರ್ ಇದೆ ಸರ್. ನಮ್ದು ದೇಸಿ ಅಂತ ಹೇಳ್ಬಿಟ್ಟು ಸೌತ್ ಅಂಡ್ ಸರ್ಕಲ್ ಅಲ್ಲಿ ಇದೆ. ಆಮೇಲೆ ಇನ್ನೆಲ್ಲಿದೆ? ಸೀತಾ ಸರ್ಕಲ್. ಸುಮಾರು ಕಡೆ ಇದೆ ಸರ್. ಹಾಗಾಗಿ ನಾವು ಪ್ರೈಸ್ ನ ಜಾಸ್ತಿ ಇಡಕ್ಕೆ ಹೋಗಲ್ಲ. ಎಲ್ಲಾ ಕಡೆ ಒಂದೇ ಪ್ರೈಸ್ ಇರುತ್ತೆ. ಯಾಕೆಂದ್ರೆ ಕಸ್ಟಮರ್ಗಳು ಇಲ್ಲಿ ಏನ್ ಸಿಕ್ಕಿಲ್ವೋ ಸೀತಾ ಸರ್ಕಲ್ಗೆ ಹೋಗೋರು ಇದಾರೆ, ಸೌತ್ ಅಂಡ್ ಸರ್ಕಲ್ ಹೋಗಿ ಅಲ್ಲಿಂದ ಇಲ್ಲಿಗೆ ಬರೋರು ಇದಾರೆ. ಸೊ ಹಾಗಾಗಿ ನಮ್ದೆಲ್ಲ ಪ್ರೈಸ್ ರೀಸನಬಲ್ ರೇಟ್ ಇದೆ. ಸೊ 3-4 ಕಡೆ ಇದೆ ಸರ್. ಸದ್ಯಕ್ಕೆ ನಾವು ಬೇರೆ ಎಲ್ಲೂ ಮಾಡೋ ತರ ಇಲ್ಲ. ಇದನ್ನೇ ಇನ್ನ ಇಂಪ್ರೂವ್ ಮಾಡೋದಿದೆ. ಇನ್ನು ಇದಕ್ಕೆ ಒಳ್ಳೊಳ್ಳೆ ಸ್ಟಾಕ್ ಹಾಕೋದಿದೆ. ಸೊ ನಾವ್ ಇದನ್ನ ಇಂಪ್ರೂವ್ ಮಾಡ್ಕೋತೀವಿ ಸರ್. ಶೋರ್ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಪ್ರಪಂಚ ಪರ್ಯಟನೆ